ಜಾಲಿವುಡ್ ಸ್ಟುಡಿಯೋ ಒಳಗೆ ಯಾರೂ ಇರೋ ಹಾಗಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ವಿಧಿ ಇಲ್ಲದೆ ಹೊರ ಬರಬೇಕಾಗತ್ತೆ. ಯಾವುದೇ ಕ್ಷಣದಲ್ಲೂ ಕೂಡ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಈಗ ಕೊಟ್ಟಾಗಿದೆ. 2ನೇ ವಾರಕ್ಕೆ ಬಿಗ್ ಬಾಸ್ ಫಿನಿಶ್ ಆಯ್ತಾ ಅಂತಂದ್ರೆ ಆಗ್ಲಿಕ್ಕಿಲ್ಲ. ಕಾರಣ ಈ ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರನ್ನ ಆಚೆ ಕರ್ಕೊಂಡು ಬರ್ತಾರೆ, ಒಂದು ಹೋಟೆಲಲ್ಲಿ ಉಳಿಸ್ತಾರೆ, ಅವ್ರಿಗೆ ಆದಂಥ ಬೇರೆ ಯಾರನ್ನೂ ಕೂಡ ಮೀಟ್ ಆಗಕ್ಕೆ ಕೊಡೋದಿಲ್ಲ. ಆದರೆ ಬೇರೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋವರೆಗೂ ಕೂಡ ಸೆಟ್ಟನ್ನು ಅವರನ್ನು ಅಲ್ಲೇ ಇಡಕ್ಕೆ ಬಿಡ್ತಾರೆ. ಸೊ ರೆಡಿ ಮಾಡ್ಕೊಳ್ತಾರೆ, ಅದರಲ್ಲಿ ಯಾವುದು ಇರೋದಿಲ್ಲ. ಯಾಕೆ ಅಂತಂದರೆ ಇನ್ನೊಂದು ರೀತಿಯಾಗಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತೇಳಿ ಪ್ರತಿಯೊಂದು ಮಾಡಿರ್ತಾರೆ. ಇಲ್ಲೂ ಕೂಡ ಆ ರೀತಿಯಾಗಿ ಇದೆಯಾ ಏನು ಎತ್ತ ಅನ್ನುವಂಥದ್ದನ್ನು ನೋಡಬೇಕೀಗ ಸದ್ಯಕ್ಕೆ. ಸೊ ಏಕಾಏಕಿಯಾಗಿ ಕ್ಲೋಸ್ ಮಾಡುವ ಹಂತಕ್ಕೆ ಹೋಗೋದಿಲ್ಲ. ಕಾರಣ ಅದಕ್ಕೆ ಅನೇಕ ರೀತಿಯಾದಂಥದ್ದು ಅವ್ರದ್ದೇ ಆದಂಥ ಕಾರಣಗಳಿರುತ್ತೆ. ಹಾಗೆ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಏನೋ ಒಂದು ಬೇರೆ ವ್ಯವಸ್ಥೆಯನ್ನಂತೂ ಮಾಡಿಕೊಳ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಸೀಲ್ ಹಾಕಿದ್ದಾರೆ. ಬಟ್ ಮೇನ್ ಗೇಟಿಗೆ ಸೀಲ್ ಹಾಕಿದರೆ ಪಕ್ಕದಲ್ಲಿ ಒಂದು ಚಿಕ್ಕ ಗೇಟ್ ಇದೆ, ಅದನ್ನು ಓಪನ್ ಇಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ಸೀಲ್ ಹಾಕ್ತಾರಾ ಅಂತ ನೋಡಬೇಕು. ಪಕ್ಕದಲ್ಲಿ ಆರಾಮಾಗಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಂದ ಓಡಾಡ್ತಾ ಇದ್ರು. ಮೇನ್ ಗೇಟಿಗೆ ಮಾತ್ರ ಹಾಕಿಟ್ಟಿದ್ದಾರೆ. ಬಟ್ ಒಂದು ಟೈಮ್ ಕೊಟ್ಟಿದ್ದಾರೆ, ಸಂಜೆ 7 ಗಂಟೆಯವರೆಗೂ ಕೂಡ. ಆ 7 ಗಂಟೆಯ ಹೊರಗೇನೆ ಅವರೆಲ್ಲರೂ ಕೂಡ ಆಚೆ ಬರಬೇಕು. ಅದನ್ನು ಕೂಡ ಸೀಲ್ ಮಾಡ್ತಾರೆ. ನನ್ನ ಸಹೋದ್ಯೋಗಿ ವಿನಯ್ ಇದ್ದಾರೆ. ವಿನಯ್, ಈಗ ಎಕ್ಸಿಟ್ಗಳ ಎಲ್ಲ ಬರುವಂಥದ್ದು ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ? ಕೇವಲ ಅವರಷ್ಟೇ ಇದ್ದಾರಾ? ಶೂಟಿಂಗ್ ಸೆಟ್ಟಲ್ಲಿರುವಂಥವ್ರು ಯಾರಾದರೂ ಆಚೆ ಬರ್ತಾ ಇದ್ದಾರಾ? ಸೀರಿಯಲ್ ಶೂಟಿಂಗ್ ಮಾಡ್ತಾ ಇರುವಂಥವ್ರು ಯಾರೋ ಆಚೆ ಬರ್ತಾ ಇದ್ದಾರಾ? ಆ ಗೇಟ್ ಬಳಿ ಅಥವಾ ನೀವಿರುವಂಥ ಜಾಗದಲ್ಲಿ ಸ್ಥಳೀಯರನ್ನೇನಾದರೂ ಮಾತನಾಡಿಸ್ಬೋದಾ? ಏನಾಗ್ತಾ ಇತ್ತು ಇಲ್ಲಿ ಅಂತ ಸಮಸ್ಯೆ? ಖಂಡಿತ ಅರುಣ್, ಯಾಕಂದರೆ ದೃಶ್ಯಗಳು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಕೂಡ ಇಲ್ಲಿ ನಡೀತಾ ಇದ್ದಾರೆ. ಅಂದರೆ ಇಂದಿನಿಂದಲೂ ಕೂಡ ಸಾಕಷ್ಟು ದಿನಗಳಿಂದ ಒಳಗಡೆ ಒಂದಷ್ಟು ವಾಟರ್ ಆಕ್ಟಿವಿಟೀಸ್ ಏನು ನಡೀತಾ ಇತ್ತು, ಇದರಿಂದ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇರುವಂಥದ್ದು. ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೂಡ ಹಿಂದೆ ಸಾಕಷ್ಟು ರೀತಿಯ ಒಂದು ಇದನ್ನು ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಸ್ಥಳೀಯರು ಒಂದಷ್ಟು ಜನ ಕೂಡ ಸೇರ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಸರ್, ನಿಮಗೆ ಗೊತ್ತಿತ್ತಾ ಇಲ್ಲಿ ಸಾಕಷ್ಟು ರೀತಿ ಅಂದರೆ ನೀರನ್ನು ಆಚೆ ಬಿಡ್ತಿದ್ರು, ಸರಿಯಾಗಿ ಕಸ ನಿರ್ವಹಣೆ ಮಾಡ್ತಲ್ಲ ಅನ್ನೋದು ಇಲ್ಲಿ ನಿಮ್ಮ ಗಮನಕ್ಕೆ ಬಂದಿತ್ತಾ? ನೀವು ಎಲ್ಲಿಯವರು ಅಂತ? ನಾವು ಇಲ್ಲಿಯವರು. ಗೊತ್ತಿತ್ತಾ ಈ ರೀತಿ ಮಾಡ್ತಾರೆ? ನಾವು ಇದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀವಿ. ಇಲ್ಲೇ 12 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಅಂದರೆ ಯಾವ ರೀತಿ ಕಸ ವಿಲೇವಾರಿ ಮಾಡಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಏನು ಅಬೇಪಾರಿ ಅಂತ ಬಿಟ್ಬಿಟ್ಟು ನಮಗೆ ಏನು ಸೆಟ್ಲ್ಮೆಂಟ್ ಏನು ಕೊಟ್ಟಿಲ್ಲ. ಏನು ಅದ್ರ ಬಗ್ಗೆ ಏನು ಒಂದು 12 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಅದ್ರ ಬಗ್ಗೆ ಏನಕ್ಕೆ ಸರ್, ಇಲ್ಲಿ ಸುತ್ತಮುತ್ತ ಪರಿಸರ ಮಾಲಿನ್ಯ ಆಗ್ತಾ ಇದೆ ಇದರಿಂದ ಅಂತ ಹೇಳ್ತಾರೆ. ನೀವು ನೋಡಿದಿರ ಅದನ್ನೆಲ್ಲ? ಈ ಥರ ಆಗಿತ್ತಾ ಇಲ್ಲಿ? ಅವ್ರು ಮಾತಾಡ್ತಾರೆ ಸರ್. ಪರಿಸರ ಮಾಲಿನ್ಯ ಇನ್ನೂ ಆಗಿಲ್ಲ. ಇದ್ರ ಮುಂದೆ ಇನ್ನೇನು ಒಳಗಡೆ ನಡೀತಾ ಇದೆ ಅಷ್ಟೇ. ಹೊರಗಡೆಯವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ನನ್ನ ಪ್ರಕಾರ. ಇಲ್ಲಿ ಒಳಗಡೆ ಇರೋರಿಗೆ ಏನು ಹೊರಗಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಅದೇನು ಅವಶ್ಯಕತೆ ಇಲ್ಲ. ಕೆಲಸ ಮಾಡಿದ್ದೀವಿ ಇಲ್ಲಿ ಹೊರಗಡೆ ಜನಕ್ಕೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಏನೋ ಬರಿದೆ ಅಷ್ಟೇ ಸರ್. ಇಲ್ಲಿ ಇದೊಂದಿರದೇ ಆಗ್ತಿಲ್ಲ. ಇಷ್ಟವಾರ ಕಂಪ್ನಿಗಳವೆ, ಇಷ್ಟವಾರ ಕಂಪ್ನಿ ಇದೆಲ್ಲ ಎಲ್ಲಿ ಹೋಗ್ತದೆ? ಇಲ್ಲಿಗೆ ತಾನೇ ಹೋಗೋದು. ಅದರದ್ದೆಲ್ಲ ಏನು ನಿಲ್ಸ ಇಲ್ಲ. ಇದರದ್ದು ಯಾಕೆ ಎಲ್ಲರಿಗೂ ಮಾಡಬೇಕಲ್ವ ಸರ್? ಅಂದಮೇಲೆ ಇದೊಂದಕ್ಕೆ ಟಾರ್ಗೆಟ್ ಮಾಡಬಾರ್ದು, ಎಲ್ಲರಿಗೂ ಮಾಡಬೇಕು. ಇದ್ರ ಮಾಡ್ದಂಗೆ ಅದರದ್ದು ಮಾಡ್ಬಿಡ್ಸ್ರಿ ಸರ್. ಅಂದರೆ 2.5 ಲಕ್ಷ ಲೀಟರ್ ನೀರನ್ನು ಯೂಸ್ ಮಾಡ್ತಾರೆ, ಅದನ್ನು ಆಚೆ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಆ ಥರದ್ದು ಏನಾದ್ರು ಕಂಡು ಬಂದಿದೆಯಾ? ಅಲ್ಲಿ ಎಲ್ಲ ಕಂಪ್ನಿ ಇಡೀ ಒಂದು 3,000 ಕಂಪ್ನಿ ಇದೆ. 3,000 ಕಂಪ್ನಿಯಲ್ಲಿ ಯೂಸ್ ಮಾಡಿದವರು ಹೊರಗಡೆ ಬಿಡ್ತಾರೆ. ಏನು ಮಾಡ್ತಾರೆ ಸರ್? ಇದೇನೋ ವೈಯಕ್ತಿಕವಾಗಿ ಇವ್ರದ್ದು ಏನು ಉದ್ದೇಶದಿಂದ ನಡೆಸ್ತಾ ಇರ್ಬೋದು ಅಷ್ಟೇ. ಇದೇನು ಬೇರೆ ಉದ್ದೇಶದಿಂದ ಏನಿಲ್ಲ. ಇವ್ರನ್ನ ಯಾವ್ದಾರ ಉದ್ದೇಶದಿಂದ ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಇದು ಮಾಡಿರ್ಬೋದು. ಪರ್ಮಿಷನ್ ತಗೊಳ್ಳದೇ ಇರೋದು ಅವ್ರ ತಪ್ಪು. ಪರ್ಮಿಷನ್ ತೊಗೊಂಡ್ರೆ ಅದು ಬಗೆಹರುತ್ತೆ. ಇದರಿಂದ ಏನು ಅಂತ ಇದೇನು ಪೊಲ್ಯೂಷನ್ ಅಂತ ಇದೇನೇ ಇಲ್ಲ. ಮೇನ್ ಇರೋದು ಕಂಪ್ನಿಗಳಿಂದನೇ ಜಾಸ್ತಿ ಆಗ್ತಾಯಿದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಮ್ಮ ಅನಿಸಿಕೆ ಅಷ್ಟೇ. ಸರಿ ಅರುಣ್, ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಇದೊಂದೇ ಒಂದು ಜಾಲಿವುಡ್ ಸ್ಟುಡಿಯೋಸಿಂದ ಇಲ್ಲಿ ಪೊಲ್ಯೂಷನ್ ಆಗ್ತಾ ಇಲ್ಲ. ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸಾಕಷ್ಟು ಸಾವಿರಾರು ರೀತಿಯ ಫ್ಯಾಕ್ಟ್ರಿಗಳಿವೆ, ಕೈಗಾರಿಕೆಗಳು ನಡೀತಾ ಇದ್ದಾವೆ. ಅದರಿಂದಲೂ ಕೂಡ ಈ ಒಂದು ರೀತಿಯ ಪೊಲ್ಯೂಷನ್ ಆಗ್ತಾ ಇದೆ. ಆದರೆ ಇವರು ಅನುಮತಿ ತೆಗೆದುಕೊಳ್ಳದೇನೆ ಇದನ್ನು ನಡೆಸ್ತಾ ಇರುವಂಥದ್ದು, ಅನುಮತಿ ತೆಗೆದುಕೊಳ್ಳದೇನೆ ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಾ ಇರೋದ್ರಿಂದಾಗಿ ಅವ್ರದ್ದು ತಪ್ಪಿದೆ. ಹಾಗಾಗಿ ಅದನ್ನು ಸೀಲ್ ಡೌನ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅನುಮತಿ ತೆಗೆದುಕೊಳ್ಳದೇನೆ ಅವ್ರು ಮಾಡಿರುವಂಥ ತಪ್ಪಿನಿಂದಾಗಿ ಇವತ್ತು ಈ ಒಂದು ಜಾಲಿವುಡ್ ಸೀಲ್ ಡೌನ್ ಆಗಿದೆ. ಇದರಿಂದಾಗಿ ಬಿಗ್ ಬಾಸ್ ಸೀಸನ್ 12ಕ್ಕೂ ಕೂಡ ಕಂಟಕ ಆಗಿದೆ. ಅವರು ಕೂಡ ಇದರ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲ ರೀತಿಯ ಅನುಮತಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿ ಇಲ್ಲಿ ಶೂಟಿಂಗ್ ಆರಂಭ ಮಾಡಬೇಕಾಗಿತ್ತು, ಸೆಟ್ ನಿರ್ಮಾಣ ಕಾರ್ಯವನ್ನು ಕೂಡ ಆರಂಭ ಮಾಡಬೇಕಾಗಿತ್ತು. ಅವರು ಕೂಡ ಆ ವಿಚಾರದಲ್ಲಿ ಎಡವಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಅರುಣ್. ಓಕೆ ವಿನಯ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು.